ದೊಡ್ಡವ್ರ ಮನಸ್ಥಿತಿ ಏನು, ಮಕ್ಕಳಿಗೋಸ್ಕರ ಅವರು ಚಡ್ಪಡಿಸ್ತಾ ಇರ್ತಾರೆ ಅನ್ನೋದು ನಿನ್ಗೆ ಅರ್ಥ ಆಗ್ಬೇಕಲ್ವಾ? ಇವಾಗ ಅರ್ಥ ಆಗ್ತಿದ್ಯಮ್ಮ. 26 ವರ್ಷದಿಂದ ಅವನನ್ನು ಸಾಕಿ ಅಂಗೈಯಲ್ಲಿ ಇಟ್ಕೊಂಡು ಜೋಪಾನ ಮಾಡಿದ್ದೀನಿ. ಅವನ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನು ನಾನು ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಇದ್ದಕ್ಕಿದ್ದ ಹಾಗೆ ಅವನು ನನ್ನಿಂದ ದೂರ ಹೋಗ್ತಾ ಇದ್ದಾನೆ, ನನ್ನ ಕೈ ತಪ್ಪು ಹೋಗ್ತಾ ಇದ್ದಾನೆ ಅಂತಂದ್ರೆ ನಂಗೆ ಸಂಕಟ ಆಗೋದಿಲ್ವಾ? ಆಗತ್ತಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅಭಯ್ ನನಗೆ ನೀವು ಕೊಟ್ಟಿರೋ ಅದ್ಭುತವಾದ ವರ. ಅವ್ರು ಯಾವತ್ತೂ ನಿಮ್ಮಿಂದ ದೂರ ಹೋಗಲ್ಲ, ನಿಮ್ಮ ಜೊತೆನೇ ಇರ್ತಾರೆ. ಇರಲೇಬೇಕು. ಅವನೇನೋ ಚಿಕ್ಕ ಹುಡುಗ ಬುದ್ಧಿ, ಹೆಂಡತಿ ಅಂತ ಹಿಂದೆ ಬೀಳ್ತಾ ಇರ್ತಾನೆ. ಆದರೆ ನೀನು ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ಗಂಭೀರವಾಗಿರೋದು ಕಲ್ತ್ಕೊ. ಚಿಕ್ಕ ವಯಸ್ಸಿನ ಹುಡುಗ ಗಂಡ ಆಗಿ ಸಿಕ್ಬಿಟ್ಟ ಅಂತ ಅವ್ನ ಹಿಂದೆ ಮುಂದೆ ಓಡಾಡೋದನ್ನ ಬಿಟ್ಟು ಬಿಡು. ಹಗಲು ಹೊತ್ತಲ್ಲಾದರೂ ದೂರ ಇರು, ನಮ್ಮ ಜೊತೆ ಇರಕ್ಕೆ ಬಿಡು. ಅರ್ಥ ಆಯ್ತಾ? ಸೀನಿಯರ್ ರೀ, ಸೀನಿಯರ್ ಮಾಮ್ ಮಾಮ್ ಏನಿದು? ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಅಡುಗೆ ಮನೆ ಸೇರ್ಕೊಬಿಟ್ಟಿದ್ದೀರಾ? ಹಂಗಾದ್ರೆ ಭರ್ಜರಿ ನಳ್ಪಕ್ಕ ಗ್ಯಾರಂಟಿ. ಮಾಮ್, ಏನು ಸ್ಪೆಷಲ್ ಮಾಡ್ತೀಯಾ? ನನ್ನನ್ನೇನು ಕೇಳ್ತೀಯ? ನೀನು ಹೆಂಡ್ತಿನ ಕೇಳು, ರುಚಿಯಾಗಿ ಅಡುಗೆ ಮಾಡ್ತಾಳೆ. ಏನ್ರಿ ಮಾಡ್ತಾ ಇದ್ದೀರಾ ಸೀನಿಯರ್?